SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಮಸ್ಕಾರ. ಆ್ಯಕ್ಚುಲಿ ನಾನು ಪ್ರೊಫೆಷನಲಿ ಡೈರೆಕ್ಟರ್ ಅಷ್ಟೇ, ಬಟ್ ನಾಟ್ ಎ ಗುಡ್ ಆರ್ಟಿಸ್ಟ್. ಏನೋ ನಾನು ಕಟ್ಕೊಂಡಿದ್ದು ನಾನು ಮಾಡ್ತಾ ಇರ್ತೀನಿ ಪಾತ್ರಗಳನ್ನ. ಮೇಡಮ್ ಜೊತೆ ಮೇಡಮ್ ದೊಡ್ಡ ಫ್ಯಾನ್ ನಾನು. ಆ್ಯಕ್ಚುಲಿ ರಾಮಾಶ್ರಮ ಬ್ಯಾಮದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಅವ್ರು ಮಾಡ್ತಿದ್ದಾರೆ ಅಂತ ಪಿಕ್ಚರಲ್ಲಿ ಅಂದ ತಕ್ಷಣ ನಿಜವಾಗ್ಲೂ ನಾನು ತುಂಬ ಖುಷಿಯಾದೆ. ಆಮೇಲೆ ಅವ್ರ ಜೊತೆನೇ ಪಾತ್ರ ಇತ್ತು, ತುಂಬ ಖುಷಿ ಆಯಿತು. ಡೈರೆಕ್ಟ್ರು ಒಂದು ಒಳ್ಳೆ ಪಾತ್ರ ನನ್ನ ಕೈಲಿ ಮಾಡಿಸ್ಬೇಕು ಅಂತ. ಬಟ್ ಈ ಪಾತ್ರ ಮಾಡೋದಕ್ಕೆ ಕಾರಣ ನಮ್ಮ ಕೂರ್ಗಿ ಹುಡುಗಿ ಹರ್ಷಿಕಾ ಪೂರ್ಣಚ್ಚ. ಅವರೇ ಗಲಾಟೆ ಮಾಡಿ, ಇಲ್ಲ ಅವನಿಗೆ ಹಾಕ್ಬೇಕು ಆ ಕ್ಯಾರೆಕ್ಟ್ರ ಮಾಡ್ತಾನೆ ಅವನು ಹುಡುಕ್ರಿ ಅಂತೇಳಿ ಹುಡುಕಿಸಿ ಮಾಡಿ ನನಗೆ ಈ ಪಾತ್ರ ಮಾಡಿಸಿದ್ರು. ನನಗೆ ಮೇಡಮ್ ಜೊತೆ ಕೆಲಸ ಮಾಡಿದಾಗ ನಿಜವಾಗ್ಲೂ ನನ್ನಲ್ಲೂ ಒಬ್ಬ ಕಲಾವಿದ ಇದ್ದಾನೆ ಅಂತ ಅನಿಸಿದ್ದೆ ನನಗೆ. ಇವ್ರ ಜೊತೆ ಕೆಲಸ ಮಾಡಿದಾಗ ಅಷ್ಟು ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ ಮೇಡಮು. ತುಂಬ ಗ್ರೇಟ್ ಅವ್ರ ಜೊತೆ ಕೆಲಸ ಮಾಡೋದು ನಮ್ಮ ಪುಣ್ಯ ಅಂತ ನಾನು ಅಂದ್ಕೊತೀನಿ. ತುಂಬ ಚೆನ್ನಾಗಿದೆ ಪಾತ್ರ, ಈಸ್ ಗುಡ್. ಎಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ತುಂಬ ಡೆಡ್ ಆಪೋಸಿಟ್ ಬಡ್ಡಿ ಮಗ ಅಂತ ನಾನು ಕರೀತಾರೆ ತುಂಬ ಜನ. ಬಡ್ಡಿ ವ್ಯಾಪಾರಿ. ಏನಾದರೂ ಊರೊಶಿಗೆ ಒಂದು ಕಾಟ ಕೊಡ್ತೀನಿ, ಊರೊಶಿಗೆ ತುಂಬ ಇದು ಮಾಡ್ತೀನಿ ಅಂದರೆ ಹೀರೋಗೂ ಮತ್ತು ಇವು ತಾಯಿ ಮಗನಿಗೆ ಇಬ್ಬರಿಗೂ ಅದು ನಾನೇ ಆ ಲೆವೆಲ್ಗೆ ಕಾಟ ಕೊಡ್ತೀನಿ. ಅದನ್ನು ಅವರು ಸಹಿಸ್ಕೊಂಡು ಅವರು ಸರಿಯಾಗಿ ಹೋಗ್ಬಿಟ್ಟು ಅವ್ರಿಗೆ ಕಾಮಿಡಿ ಕಾಟ ಸರ್, ಕಾಮಿಡಿ. ನಾನು ಸೀರಿಯಸ್ ಆಗಿ ಮಾಡಿದ್ರೆ ಯಾರು ಸರ್ ನೋಡ್ತಾರೆ. ನಮ್ಗೆ ಆ ಥರದ ಪಾತ್ರ ಮಾಡಿಸಿದ್ದಾರೆ. ಮೇಡಮು ಕೂಡ ತುಂಬ ಚೆನ್ನಾಗಿ ನಮಗೆ ಸಖತ್ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ಸ್. ಇಲ್ಲಿವರೆಗೂ ತುಂಬಾ ಸಪೋರ್ಟ್ ಮಾಡಿದವರು ಹರ್ಷಿಕಾ ಅವರು ಅಲ್ವಾ ಸರ್? ಏನು ಕೇಳಬೇಕೀಗ? ನೆಸೆಸಿಟಿ ಇದೆಯಾ? ಮನೆಗೆ ಕಾಲಕ್ಕೆ ಬೀಳಪ್ಪ. ಏನು ಮೇಡಮ್ ಆಕ್ಚುಲಿ ಅವರು ಪ್ರೆಗ್ನೆಂಟ್ ಇದ್ದು ಕೂಡ ಅಲ್ಲ ಸರ್, ಏನು ನಿಮ್ಮಿಬ್ಬರದ್ದು ಏನು ಸರ್ ನಂಗೆ ಅರ್ಥ ಆಗ್ತಿಲ್ಲ. ಗಂಡ ಹೆಂಡ್ತಿನ ಇಟ್ಕೊಂಡಿದ್ದೀರಾ? ಮನೆಗೆ ಬೈತಾರೆ, ಮನೆಗೆ ಹೊಡಿತಾರೆ, ಬೆಡ್ರೂಮಲ್ಲಿ ಎದೆ ಮೇಲೆ ಕಾಲಿಡ್ತಾರೆ. ಏನು ಸರ್ ಇದೆಲ್ಲ ನಿಮ್ಮದು ಕರ್ಮ ನಿಮ್ಮದು? ಎಲ್ಲ ನಂಗೆ ಅರ್ಥ ಆಗ್ತಿಲ್ಲ ನನಗೆ. ಅವ್ರು ನೋಡಿ ಊರು ತುಂಬ ನಗ್ತಾರೆ. ನಿಮ್ಮ ಹೆಂಡತಿ ಕರ್ಮನೇ ಇಬ್ಬರು. ಮುಗಿಸ್ಬಿಡ್ತೀನಿ. ಸೊ ಹರ್ಷಿಕಾ ಅವರು ಪ್ರೆಗ್ನೆಂಟ್ ಆಗಿದ್ರು ಕೂಡ 8 ತಿಂಗಳು, ಇನ್ನೊಂದು 3-4 ವಾರದಲ್ಲಿ ಡೆಲಿವರಿ ಇದ್ರು ಕೂಡ ಬೆಳಿಗ್ಗೆ ರಾತ್ರಿ ಅಂತ ನೋಡಿದೆ. ಸರಿ ಹೇಳಿದ್ರೆ ಮುಗಿಸ್ತೀನಿ ಅಂತ ಏನು ಮದುವೆ ದೊಡ್ಡವಾಗ ನಿಮಗೆ ಸರ್? ಪವನ್ ಇವ್ದು ಅದೇ ನಿಮ್ಮ ಹೆಸರೇನು? ಭಗವಾನ್ ಭಗವಾನ. ಏನು ಕರ್ಮನೇ ನಿಮ್ಮದು ಒಂದು ಅರ್ಥ ಆಯ್ತು ಸರ್. ಈ ಭುವನ್ ಮತ್ತು ಹರ್ಷಿತಾ ಪೂರ್ಣಚ್ಚ ಇಬ್ಬರದು ಮಾತು ಮುಗೀತು. ದಯವಿಟ್ಟು ನಮ್ಮ ಚಿತ್ರದ ಕಥಾನಾಯಕಿ ಮತ್ತು ಎಲ್ಲ ಪಾತ್ರದಲ್ಲೂ ದೊಡ್ಡ ಹಿರಿಯರಾಗಿರೋ ನಮ್ಮ ಊರಶ್ರೀ ಮೇಡಮ್ ಮಾತಾಡ್ತಾರೆ ಸರ್, ಪ್ಲೀಸ್. ಆಕ್ಚುಲಿ ಗೊತ್ತು ನಾನು ಏನು ಮಾತಾಡ್ತೀನಿ. ಸಕ್ಸಸ್ ಫಂಕ್ಷನ್ ಅಲ್ಲಿ ನಾನು ಮಾತಾಡ್ತೀನಿ. ಏನು ಮಾತಾಡ್ತೀರಾ? ಕರೆಕ್ಟ್. ಎಸ್ ಒಳ್ಳೆ ಚೆನ್ನಾಗೈತಲ್ಲ ರೀ. ಮುಗಿಸ್ತಾ ಇದ್ದೀನಿ ಸರ್, ಒಂದು ನಿಮಿಷ ಸರ್. ಮುಗಿಸ್ತೇ ಒಂದೇ ನಿಮಿಷ ಮೇಡಮ್. ಏನು ನಿಮ್ಗೆ ಹೇಳಿದು? ಅಯ್ಯೋ ನೀವೇ ನೋಡಿ ಮೇಡಮ್ ಹೊಡಿತಾರೆ. ಸರ್ ಮುಗಿಸ್ಬಿಡ್ತೀರಿ, ಒಂದೇ ನಿಮಿಷ. ನೀವಿದ್ರಿ, ನೀವು ಮಾತಾಡಿ. ಆಕ್ಚುಲಿ ನಾನು ಮತ್ತೆ ಓಂ ಪ್ರಕಾಶ್ ಸರ್ ಅವರು ಬಿಗ್ ಬಾಸ್ ಅಲ್ಲೂ ಒಂದೇ ಸೀಸನ್ ಅಲ್ಲಿ ಇದ್ವಿ, ನಿಮಗೆಲ್ಲ ಗೊತ್ತಿರ್ಬೋದು. ಸೊ ಅದಾದ್ಮೇಲೆ ನಮ್ಮ ಭೇಟಿ ಆಗಿದ್ದು ಇವತ್ತು. ಅಲ್ಲಿ ಒಂದು ಸಿನಿಮಾ ಮಾಡೋಣ ಅಂತೆಲ್ಲ ಪ್ಲಾನ್ ಮಾಡಿದ್ವಿ, ಆಗಿರಲಿಲ್ಲ. ಸೊ ಎನಿವೆ ಥ್ಯಾಂಕ್ ಯು ಹರ್ಷಿಕಾ ಅವರು. ಪ್ರೆಗ್ನೆಂಟ್ ಇದ್ರು ಕೂಡ ಈ ವಯಸ್ಸಲ್ಲಿ 3 ವಾರ ಇದ್ರು ಕೂಡ ನಮ್ಮ ಜೊತೆ. ಸಾರಿ ಸರ್, ನೀವು ನನ್ನ ಕನ್ಫ್ಯೂಸ್ ಮಾಡ್ಬಿಟ್ರಿ ಸರ್. ಸೊ ಥ್ಯಾಂಕ್ ಯು ಅವ್ರಿಗೆ. ಆಕ್ಚುಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ಬೆಳಿಗ್ಗೆ ಕಷ್ಟಪಡ್ತಿದ್ದ ಪಡಿ. ಯಾರು ಹೇಳಿದ್ರು ನಿಮ್ಗೆ ಕಷ್ಟಪಡ್ತು ಅಂತ? ಏನ್ರಿ ಬಂದಿತ್ತು? ಯಾಕ್ರಿ ಗೋಳಿ ಕೂತು? ಥ್ಯಾಂಕ್ ಯು ಮೇಡಮ್. ತಗೊಳ್ಳಿ ಮೇಡಮ್, ಮಾತಾಡಿ ಮೇಡಮ್. ಆಯ್ತು ಸರ್, ನೀವು ಹೇಳಿದಕ್ಕೆಲ್ಲ ಜೈ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.